ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಈಗಾಗಲೇ ಅಗ್ನಿವೀರ್ ಸಂಬಂಧಪಟ್ಟಂತೆ ಟಾಪಿಕ್ ವೈಸ್ ಕ್ಲಾಸನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ 5 ಟಾಪಿಕ್ಗಳನ್ನು ನೋಡಿದ್ದೀವಿ. ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದದ. ಸರ್ ನೆಕ್ಸ್ಟ್ ಟಾಪಿಕ್ ಅಂತೇಳಿ ಮೆಸೇಜ್ ಕೂಡ ಹಾಕ್ತಾಯಿದ್ರಿ. ಟೈಮ್ ಸ್ವಲ್ಪ ನನಗೆ ಸಿಗದ ಕಾರಣ ನಾನು ಕ್ಲಾಸ್ ಮಾಡೋಕ್ಕಾಗಿರಲಿಲ್ಲ. ನಾನು ಟೈಮ್ ಮಾಡಿಕೊಂಡು ಮಾಡ್ತಾಯಿರ್ತೇನೆ ಅಂತ ಹೇಳಿದ್ನಿ, ಮಿಸ್ ಅಂತೂ ಆಗಲ್ಲ. ಓಕೆ, ಎಸ್. ಈಗಾಗಲೇ 5 ಟಾಪಿಕ್ಗಳನ್ನು ಯಾರ್ಯಾರು ನೋಡಿಲ್ಲಲ್ಲ ಅವರು ನೋಡಿರಿ. ಈಗ 6ನೇ ಟಾಪಿಕ್ ಮುಖಾಂತರ ಕಂಟಿನ್ಯೂ ಮಾಡೋಣ. ಏನಪ್ಪ ಅಂತಂದ್ರೆ ಸಮಯ ಮತ್ತು ದೂರ, ಟೈಮ್ ಆ್ಯಂಡ್ ಡಿಸ್ಟನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಈ ಟಾಪಿಕಲ್ಲಿ ನಿಮಗೆ ಏನು ಯೂಸ್ಫುಲ್ ಅಪ್ಪ ಅಂತಂದ್ರೆ ಎಲ್ಲವೂ ಕವರ್ ಆಗೈತೆ ಒಂದೇ ವಿಡಿಯೋ. ಏನಂತ ಅಂತಂದ್ರೆ ಎಲ್ಲ ಎಷ್ಟು ಟೈಪ್ ಬಂದವೋ ಅವೆಲ್ಲವೂ ಕವರ್ ಮಾಡಿದ್ದೀನಿ. ಆಮೇಲೆ ಈಗ ಪ್ರೀವಿಯಸ್ ಇಯರ್ ಆಗಲಿ ಹಿಂದಿನ ವರ್ಷಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನು ಕೂಡ ಇಲ್ಲಿಯೇ ಇನ್ಬಿಲ್ಟ್ ಅಂದರೆ ಅಲ್ಲೇ ಟಾಪಿಕ್ಗಳಲ್ಲಿ ಏನೈತಲ್ಲ ಅಲ್ಲೇ ಟೈಪಲ್ಲಿ ಎಲ್ಲ ತಂದಿದ್ದೀನಿ. ಕ್ವಶನ್ಸ್ಗಳನ್ನು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಿಲ್ಲ. ನಾನು ನಿಮಗೆ ಕನ್ನಡದೊಳಗೆ ಎಕ್ಸ್ಪ್ಲೈನ್ ಮಾಡಿ ಪೂರ್ತಿ ಡೀಟೇಲಾಗಿ ಹೇಳ್ತೀನಿ. ಡೋಂಟ್ ವರಿ, ವೆರಿ ಈಸಿ ಮೆಥಡಿಂದ ಹೇಳ್ತೀನಿ. ನೀವು ವಿಡಿಯೋ ಕಂಪಲ್ಸರಿ ಟಾಪಿಕ್ವರೆಗೂ ಕಂಪ್ಲೀಟ್ ಆಗೋರು ನೋಡಿರಿ, ಯಾಕಂದರೆ ವೆರಿ ಯೂಸ್ಫುಲ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಓಕೆ, ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗಲಿ. ಅಗ್ನಿವೀರ್ ಎಕ್ಸಾಮ್ ಕನ್ನಡದಲ್ಲಿ ಅದ. ಕನ್ನಡದಲ್ಲಿ ನಿಮಗೆ ಆಲ್ರೆಡಿ ಎಲ್ಲವನ್ನ ಕನ್ನಡದಲ್ಲಿ ಹೇಳಿದ್ದೀನಿ. ಇದು ಸ್ವಲ್ಪ ನಿಮಗೆ ಇಂಗ್ಲೀಷ್ ಕ್ವಶನ್ಸ್ ಹೆದರಕ್ಕೆ ಹೋಗ್ಬೇಡ್ರಿ, ವೆರಿ ಈಸಿ ಅದಾವ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಕನ್ನಡದೊಳಗೆ ಹೇಳ್ಕೋವಂತ ಹೋಗ್ತೀನಿ. ಓಕೆ, ಡನ್. ಎಸ್, ಏನು ಟಾಪಿಕ್ ಸಮಯ ಮತ್ತು ದೂರ. ಈಗ ಫಸ್ಟಿಗೆ ಸ್ವಲ್ಪ ಫಾರ್ಮುಲಾಗಳನ್ನು ನೋಡ್ಕೊಂಡು ಹೋಗೋಣ. ಎಷ್ಟು ಫಾರ್ಮುಲಾ ಏನದವ ಅವುಗಳನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗೋಣ. ಓಕೆ, ಎಸ್. ಈಗ ಫಸ್ಟಿಗೆ ಸಿಂಪಲ್ಲಾಗಿ ಫಾರ್ಮುಲಾ ಅಂತಂದ್ರೆ ಒಂದು ನೋಡಿರಿ, ಏನು ಮೇಲ್ಗಡೆ ದೂರ, ಇಲ್ಲಿ ವೇಗ, ಸಮಯ. ಓಕೆ, ಈ ರೀತಿ ಒಂದು ಚಿತ್ರ. ಈಗ ನನಗೆ ದೂರ ಈಕ್ವಲ್ ಟು ಐತಂದ್ರೆ ಏನು ಬರುತ್ತೆ? ವೇಗ ಇಂಟು ಸಮಯ. ನೋಡ್ರಿ, ವೇಗ ಆಜು ಬಾಜು ಅದಾವಿಲ್ಲ ಅಂದರೆ ಇಂಟು, ಮೇಲೆ ಕೆಳಗೆ ಇದ್ರೆ ಡಿವೈಡೆಡ್ ಬೈ. ಈಗ ದೂರ ಕೆಳಗೆ ಓದೋದೆರಡು, ವೇಗ ಸಮಯ ಬರ್ತೀನಿ. ಎಸ್, ಈಗಿದ್ರ ಒಂದರ ಮೇಲೇನ ನಾವು ಇನ್ನೂ 2 ಫಾರ್ಮುಲಾ ಮಾಡ್ಕೋಬೋದು, ಇಲ್ಲ ಇದು ಚಿತ್ರ ನೋಡಿ ಮಾಡ್ಕೋಬೋದು. ಈಗ ನನಗೆ ವೇಗ ಕೇಳಿದ್ರೆ ಅಂದ್ರೆ ಸಮಯವನ್ನು ಈ ಕಡೆ ಕಳಿಸಿಬಿಡ್ರಿ, ಇಂಟು ಡಿವೈಡೆಡ್ ಬೈ ಆಗುತ್ತೆ. ಅಂದ್ರೆ ವೇಗ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ. ಇಲ್ಲಿ ಐತಿ ನೋಡ್ರಿ, ದೂರ ಡಿವೈಡೆಡ್ ಬೈ ಸಮಯ ಐತಿ. ಎಸ್, ಈಗ ಅದ ಸಮಯ ಕೇಳಿದ್ರೆ ದೂರ ಡಿವೈಡೆಡ್ ಬೈ ವೇಗ. ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಏನು ಫಾರ್ಮುಲಾ. ಎಲ್ಲೇ ಹೋದರೂ ನಿಮಗೆ ಇದು ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ಡನ್. ಅರ್ಥ ಆಗಿತ್ತಲ್ಲ? ಈ ಒಂದನ್ನು ನೆನಪಿಟ್ಕೊಂಡ್ಬಿಟ್ರಿ, ಆಮೇಲೆ ಉಳಿದ 2 ನೀವು ಮಾಡ್ಕೋಬೋದು. ಓಕೆ, ಈಗ ನೀ ಎಷ್ಟು ದೂರ ಹೋಗಿದಿ ಅಂತಂದ್ರೆ ಹೆಂಗೆ ಕಂಡುಹಿಡಿಬೋದು ಅಂತಂದ್ರೆ ನೀ ಎಷ್ಟು ಸ್ಪೀಡ್ನಾಗ ಹೋಗಿ ಆಮೇಲೆ ಎಷ್ಟು ಟೈಮ್ ತೊಗೊಂಡು ಅದನ್ನ 2 ಮಲ್ಟಿಫಿಕೇಷನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ದೂರ ಸಿಗುತ್ತೆ. ಅದೇ ನಿಮಗೆ ಫಾರ್ಮುಲಾ ಒಳಗೆ ಹೇಳಿದ್ದು. ಈಗ ನಾನು 50 ಕಿಲೋಮೀಟ್ರ್ ಪರ್ ಅವರಲ್ಲಿ ನಾನು 1-2 ತಾಸು ಜರ್ನಿ ಮಾಡಿದ್ದೀನಿ ಅಂತ. ಎಷ್ಟು ಕಿಲೋಮೀಟ್ರ್ ಹೋಗಿನಿ ಸರ್? 1 ತಾಸಿಗೆ 50 ಕಿಲೋಮೀಟ್ರ್ ಹೋಗಿದೆ ಅಂತಂದ್ರೆ 2 ತಾಸಿಗೆ ಎಷ್ಟಾಗುತ್ತೆ? 100. ಈ ರೀತಿ. ಓಕೆ, ಎಸ್. ನೆಕ್ಸ್ಟು ಈಗ ಕನ್ವರ್ಷನ್ ಬರುತ್ತೆ. ಏನು? ಕಿಲೋಮೀಟ್ರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್, ಅಥವಾ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟ್ರ್ ಪರ್ ಅವರ್. ಈ ಥರ ಕನ್ವರ್ಷನ್ 100% ಒಂದು ಕ್ವಶನ್ ನಮಗೆ ಇದ್ದೇ ಇರುತ್ತೆ. ಲಾಸ್ಟ್ ಇಯರಲ್ಲಿ ಆ ಕಡೆ ಇಯರಲ್ಲಿ ಕೇಳ್ಯಾರ. ಏನು ನೋಡಿ, ಕಿಲೋಮೀಟರ್ ಪರ್ ಅವರ್ ಈ ರೀತಿ ಇದ್ದದ್ದನ್ನು ನಾವು ಹೆಂಗೆ ಬರೀಬೋದು? ಪರ್ ಅಂದರೆ ಡಿವೈಡೆಡ್ ಬೈ, ಎಸ್, ಕಿಲೋಮೀಟರ್ ಡಿವೈಡೆಡ್ ಬೈ ಅವರ್. ಓಕೆ, ಹಾಂ. 1 ಕಿಲೋಮೀಟ್ರ್ ಅಂದರೆ ಎಷ್ಟು? 1000 ಮೀಟ್ರು. ಡಿವೈಡೆಡ್ ಬೈ ಅವರ್ ಅಂತಂದ್ರೆ 60 ಮಿನಿಟ್ 60 ಸೆಕೆಂಡ್ಸ್. ಈಗ ನೋಡಿರಿ, ಎಷ್ಟಾಯಿತು? 1000 ಡಿವೈಡೆಡ್ ಬೈ 3600. ಇವೆರಡು 0, 2 5 2 18 5/18 ಬಂತು.
ನೀವು ನೋಡಿರಬೇಕು ಎಲ್ಲೆಲ್ಲೋ ಏನು 5/18 ಮಲ್ಟಿಫಿಕೇಷನ್ ಮಾಡಿರ್ತಾರೆ, ಹೌದಲ್ಲ? ಹಾಂ, ಇಲ್ಲಿ ಬಂತು ನೋಡಿರಿ, ಅದು ಹೆಂಗೆ ಬಂದಿತ್ತು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿದ್ದು ನಾನು. 5/18 ಅನ್ನೋದನ್ನು ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳಿರೋದು. ಓಕೆ, ಈಗ ಎಲ್ಲೆಲ್ಲಿ ಏನೇನು ಯೂಸ್ ಮಾಡಬೇಕು ನೆಕ್ಸ್ಟು. 5/18 ಅಂತ ಸಿಕ್ಕದು ನೋಡಿರಿ, 5/18 ಇದು ಚಿಕ್ಕ ಸಂಖ್ಯೆ ಅದ. ಸುಮ್ಮನೆ ನಿಮಗೆ ಗೊತ್ತಾಗಕ್ಕೆ ಹೇಳತ್ತೀನಿ, ಇದು ದೊಡ್ಡದು. ಈಗ ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್, ಆಮೇಲೆ ಇನ್ನೊಂದು ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಕನ್ವರ್ಷನ್. ಓಕೆ, ಎಸ್. ಈಗ ಒಂದು ಚಿಕ್ಕ ಸಂಖ್ಯೆ, ಒಂದು ದೊಡ್ಡ ಸಂಖ್ಯೆ. ಇಲ್ಲಿ ಒಂದು ವಿಚಾರ ಮಾಡಿರಿ, ಕಿಲೋಮೀಟ್ರ್ ದೊಡ್ಡದದ, ಮೀಟರ್ ಸೆಕೆಂಡ್ ಅದು ಸಣ್ಣದು. ಈ ಎಷ್ಟು ದೊಡ್ಡದ್ರಿಂದ ಸಣ್ಣದು ಕೊಂಟಿವಿ, ಯಾವುದು ಕೊಂಟಿವಿ ನಾವು? ಸಣ್ಣದು ಕೊಂಟಿವಿ ಅಂದರೆ ಮೇಲ್ಗಡೆ ಸಣ್ಣ ಸಂಖ್ಯೆ ಇರಬೇಕು. ಸಣ್ಣ ಸಂಖ್ಯೆ ಯಾವುದು? 5, ಕೆಳಗಡೆ 18 ದೊಡ್ಡ ಸಂಖ್ಯೆ. ಇಲ್ಲಿ ನೋಡಿರಿ, ಮೀಟರ್ ಇದು ಕಿಲೋಮೀಟ್ರ್ ದೊಡ್ಡದಾಗತ್ತಂದ್ರೆ ದೊಡ್ಡ ಸಂಖ್ಯೆ ಮೇಲಿರಬೇಕು, ಸಣ್ಣ ಸಂಖ್ಯೆ ಕೆಳಗಿರಬೇಕು. ರೈಲಿಗೆ ಸಂಬಂಧಪಟ್ಟಂಥ ಲೆಕ್ಕದಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. 5/18 ಹೆಂಗೆ ಬತ್ತು ಅನ್ನೋದು ನಿಮ್ಗೆ ಗೊತ್ತಾಗಿ ತೋರಿಸಿದ್ದೀನಿ. ಹಿಂದಿನ ಸ್ಲೈಡ್ ಒಳಗೆ ಏನು ತೋರಿಸೀನಿ, ಇದು ಹೆಂಗೆ ಬಂದತ್ತನ್ನ ತೋರಿಸೀನಿ, ಏನೇನು ಯೂಸ್ ಮಾಡ್ಕೊಂಡು ಇದ್ರಾಗ ತೋರಿಸೀನಿ. ಡನ್, ಅಂಡರ್ಸ್ಟ್ಯಾಂಡ್? ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಹಾಂ, ಈಗ ಅಷ್ಟು ಸಾಕು ಫಾರ್ಮುಲಾ, ಯಾಕಂದ್ರೆ ಮುಂದೆ ಅದಾವಲ್ಲ ಅವ್ನು ಮುಂದ್ಗಡೆ ಮತ್ತೆ ಹೇಳ್ಕೊತ ಹೋಗ್ತೀನಿ. ಈಗ ಬೇಡ, ಯಾಕಂದ್ರೆ ಎಲ್ಲ ಒಮ್ಮೆ ನಿಮಗೆ ಹೇಳಿದ್ರೆ ನಿಮಗೆ ತಲೆ ಒಳಗೆ ಉಳಿಯೋಂಗಿಲ್ಲ. ಅಷ್ಟು ಈಗ ಮಾಡೋಣ, ಅಷ್ಟರ ಮೇಲೆ ಯಾವ್ಯಾವ ಲೆಕ್ಕಗಳದ ಅವ್ನು ಮಾಡೋಣ. ಓಕೆ, ಎಸ್. ಇಲ್ಲಿ ನೋಡಿ ಕ್ವಶನ್ ಏನು ಅಲ್ಲಿ ಹೇಳಿದ್ನಲ್ಲ, ಕನ್ವರ್ಷನ್ ಅಂತ ಈಗ ಲಾಸ್ಟ್ ಹೇಳಿದ್ನಲ್ಲ, ಅದೇ ಪ್ರಾಬ್ಲಮ್ಸ್ ನೋಡ್ರಿ ಏನು ಹೇಳ್ಯಾನ ಅನ್ನೋದನ್ನು ನೋಡ್ರಿ. ಇಫ್ ದ ಕಾರ್ ಹ್ಯಾಸ್ ಅ ಸ್ಪೀಡ್ ಆಫ್ 36 km/h ಅಂದ್ರೆ ಇಂಗ್ಲೀಷ್ನಾಗ ಅಂತ ಹೆದರಬೇಡ್ರಿ, ನಾನು ಕನ್ನಡದಾಗ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ವೆರಿ ವೆರಿ ಈಸಿ. ಇಫ್ ಒಂದು ಕಾರ್ ಇದ್ದದ ಅದ್ರ ವೇಗ 36 km/h ಅದ. ಒಂದು ಕಾರ್ ಐತಿ, ಅದ್ರ ಸ್ಪೀಡ್ ಎಟ್ಟದ ರೀ? 36 km, ಒಂದು ತಾಸಿಗೆ 36 km ಹೋಗತ್ತೆ. ಹಂಗಾದ್ರೆ ಏನು ಕೇಳೋಣ, ವಾಟ್ ವಿಲ್ ಬಿ ದ ಇಟ್ ಸ್ಪೀಡ್ ಆನ್ ದ ಮೀಟರ್ ಪರ್ ಸೆಕೆಂಡ್, ಅಂದ್ರೆ ಆ ವೇಗವು ಮೀಟ್ರ್ ಪರ್ ಸೆಕೆಂಡ್ದಾಗ ಎಷ್ಟು ಆಕತಿ ಅಂತ ಕೇಳೋಣ. ಡೈರೆಕ್ಟ್ ಏನು km/h ಕೊಟ್ಟಾನ, ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಅಂದ್ರೆ ದೊಡ್ಡದ್ರಿಂದ ನಾವು ಎದಕ್ಕೆ ಹೊಂಟಿವಿ? ಚಿಕ್ಕದಕ್ಕೆ ಹೊಂಟಿವಿ. ಅಂದ್ರೆ ಎಷ್ಟದ? 36 ಅದ ಇಲ್ಲ, ಅದಕ್ಕೆ ದೊಡ್ಡ ಚಿಕ್ಕದಕ್ಕೆ ಹೊಂಟಿವಿ. ಚಿಕ್ಕ ಸಂಖ್ಯೆ ಮೇಲೆ ಇರಬೇಕು, ಡಿವೈಡೆಡ್ ಬೈ 18. 18 ಅಂದರೆ 18 ಇರಲಿ, ಎರಡಲ್ಲಿ ಎಷ್ಟು? 10 m/s. ಎಕ್ಸಾಮ್ ಕನ್ನಡದಾಗಂತೂ ಇರುತ್ತೆ. ಸುಮ್ಮನೆ ನಿಮಗೆ ಯಾಕಂತಂದ್ರೆ ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಮಿಸ್ಟೇಕ್ ಆದರೂ ಇಂಗ್ಲೀಷಲ್ಲಿ ನೋಡ್ರಿ ಅಂತ. ಸಾರಿ, ಹಾಂ, ಎಲ್ಲ ಎಕ್ಸಾಮಲ್ಲಿ ಏನಪ್ಪ ಅಂತಂದ್ರೆ ಕನ್ನಡದವ್ರು ಟ್ರಾನ್ಸ್ಲೇಷನ್ ಮಾಡೋ ಮಿಸ್ಟೇಕ್ ಆಗಿತ್ತಂದ್ರೆ ಇಂಗ್ಲೀಷ್ ಒಳಗೆ ನೋಡ್ರಿ ಅಂತ ನೋಟ್ ಮಾಡಿರ್ತಾರೆ. ನೀವು ಮ್ಯಾಕ್ಸಿಮಮ್ ಕನ್ನಡದಲ್ಲಿ ನೋಡ್ರಿ, ಬೇಡ ಅನ್ನಂಗಿಲ್ಲ. ಇಂಗ್ಲೀಷ್ ಒಳಗೆ ಕ್ವಶನನ್ನು ಸ್ವಲ್ಪ ಮಟ್ಟಿಗೆ ಆದರೂ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಕೆಲವೊಂದು ಮಿಸ್ಟೇಕ್ ಆಗಿದ್ದು ಇಂಗ್ಲೀಷಲ್ಲಿ ಕ್ವಶನ್ ಒಳಗಿದ್ದು ಅಂದ್ರೆ ಅದನ್ನ ಇಲ್ಲ ಮಿಸ್ಟೇಕ್ ಆಗೈತೆ ಅಂದ್ರೂ ಇಂಗ್ಲೀಷ್ ಒಳಗಿಂದ ಕನ್ಸಿಡರ್ ಮಾಡ್ತಾರೆ. ಓಕೆ, ಎಸ್. ಈಗ ನೋಡಿರಿ, ಅರ್ಥ ಆಯಿತು? ಕಿಲೋಮೀಟ್ರದಿಂದ ಮೀಟರ್ ಪರ್ ಸೆಕೆಂಡ್. ಡನ್. ಸೆಕೆಂಡ್ ಏನು ಅದು ಏನದ ನೋಡಿರಿ. ಹಾಂ, ಇಫ್ ದ ಕಾರ್ ಹ್ಯಾಸ್ ಅ ಸ್ಪೀಡ್ 108 km ಅಂದ್ರೆ ಆ ಕಾರಿನ ವೇಗ ಎಷ್ಟೈತಿ? 108 km/h ಅದ. ಅದನ್ನು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. ಸೇಮ್ ಮೇಲಿನ ಒಂದೇ ಲೆಕ್ಕ ಹೆಂಗೆ ಮಾಡಿದ್ರಲ್ಲ ಹಾಗೆ ರೀತಿ. ಏನು 108 ಅದ, ಕಿಲೋಮೀಟ್ರದ ಮೀಟ್ರ್ ಕೊಂಟ್ರಿ ಅಂದರೆ ಚಿಕ್ಕದು ಕೊಂಟಿವಿ. 5/18 ಆಲ್ಮೋಸ್ಟ್ ಇಲ್ಲಿ ಬರುವಂಥವೆಲ್ಲ 18 ಟೇಬಲ್ಸ್ ಇರ್ತಾವೆ, ಅಂದರೆ 18ರ ಮಗ್ಗಿನ ಇರ್ತಾವೆ. ಗೊತ್ತಿರಲಿ, 18 ಒಂದಲೇ 18 6 ಎಷ್ಟು? 30 m/s. ಅಂಡರ್ಸ್ಟ್ಯಾಂಡ್? ಓಕೆ, ಈಗ ಇಲ್ಲಿ ಬಂತು ನೋಡ್ರಿ ನೆಕ್ಸ್ಟ್ ಕ್ವಶನ್. ಇದು ಲಾಸ್ಟ್ ಟೈಮ್ ಕೇಳಿದಂತಹ ಪ್ರಶ್ನೆ, ಪ್ರೀವಿಯಸ್ ಇಯರಲ್ಲಿ ಕೇಳಿದಂತಹ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರ್ದೆ ನೋಡಿ, ಪ್ರೀವಿಯಸ್ ಇಯರ್ ಆಸ್ಕ್ಡ್. ಓಕೆ, ಕನ್ವರ್ಟ್ 90 km/h ಟು ಮೀಟರ್ ಪರ್ ಸೆಕೆಂಡ್. ಕನ್ನಡದೊಳಗೆ ಏನು ಹೇಳ್ರಿ? 90 km/h ಮೀಟ್ರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ. ಮೀಟ್ರ್ ಪರ್ ಸೆಕೆಂಡ್ ಚಿಕ್ಕದು ಕೊಂಡ್ರಿ ಅಂದ್ರೆ
5/18 ಇಂಟು ಮಾಡ್ಬೇಕು. ಇಲ್ಲಿ 5/18 18 ಅಂದರೆ 18 5 90 5 ಎಷ್ಟು 25 ಮೀಟರ್ ಪರ್ ಸೆಕೆಂಡ್. ಇದು ಕೇಳಿದ ಪ್ರಶ್ನೆ, ನಿಮ್ಮ ಅಗ್ನಿವೀರ್ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ. ಅದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಹೇಳೀನಿ, ವಿಡಿಯೋ ಎಂಡ್ವರೆಗೂ ನೋಡಿರಿ. ಎಲ್ಲವೂ ಪ್ರೀವಿಯಸ್ ಇಯರ್ ಕ್ವಶನನ್ನು ಆಯಾ ಟಾಪಿಕ್ಗಳಲ್ಲಿ ಅಲ್ಲಿಯೇ ತಂದೀನಿ. ಇದು ಸ್ವಲ್ಪ ನಾನು ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಿಲ್ಲ, ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ಇಲ್ಲಿದ್ದಿಲ್ಲೇ ನಮಗೆ ವಿಡಿಯೋ ಲೇಟ್ ಆಗಲಿ ಲೆಂದಿ ಆದ್ರೂ ಪರವಾಗಿಲ್ಲ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಇಲ್ಲಿದ್ದಿಲ್ಲೇ ಕನ್ನಡದಾಗ ಹೇಳತ್ತೀನಿ. ಮುಂದಿನಲ್ಲಿ ಹಿಂಗೆ ಆಗಂಗಿಲ್ಲ, ಡೋಂಟ್ ವರಿ. ಓಕೆ, ಎಲ್ಲವೂ ಕನ್ನಡದಲ್ಲಿ ನಾನು ಇದು ಮಾಡ್ತೀನಿ. ಇದು ಒಂದು ಸ್ವಲ್ಪ ಟೈಮ್ ಶಾರ್ಟ್ ಇರೋದು ಕಾರಣ ನಿಮ್ಗೆ ಸರ್ ನೆಕ್ಸ್ಟ್ ವಿಡಿಯೋ ತುಂಬ ಜನ ನನಗೆ ಮೆಸೇಜ್ ಹಾಕ್ತೀರಿ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಓಕೆ, ಡೋಂಟ್ ವರಿ. ನಾನು ಎಲ್ಲವೂ ಲೇಟ್ ಆದ ನನಗೆ ಆದರೆ ಎಕ್ಸ್ಪ್ಲೈನ್ ನೋಡ್ಕೊತ ಹೋಗ್ರಿ. ಡನ್. ನೆಕ್ಸ್ಟ್ ಕ್ವಶನ್, ಇದು ಕೇಳಿದ ಪ್ರಶ್ನೆ ಅಂತ ಹೇಳಿದ್ನಲ್ಲ, ನೆನಪಿಟ್ಕೋರಿ. ಇಲ್ಲ ನೋಟ್ ಮಾಡ್ಕೊತಾರೆ ಡೋಂಟ್ ವರಿ. ಈಗ ನೋಡಿರಿ, ಕನ್ವರ್ಟ್ 25 ಮೀಟರ್ ಪರ್ ಸೆಕೆಂಡ್ ಟು, ಇದು ಕಿಲೋಮೀಟರ್ ಪರ್ ಅವರ್ ಆಗಬೇಕು. ಕಿಲೋಮೀಟರ್ ಪರ್ ಅವರ್ ಅಂದರೆ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರಿಗೆ ಮಾಡೋದು. ಏನು 25 ಅದ ಇಂಟು ದೊಡ್ಡದು ಕೊಂಡ್ರಿ 18 ಡಿವೈಡೆಡ್ ಬೈ 5. 5 1 5 5 18 5 ಎಷ್ಟು 90 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಇದು ಗೊತ್ತಿರಬೇಕು. ಇದು 20 ಕೊಟ್ಟಿನಿ ನೋಡಿರಿ. 20 ಮೀಟರ್ ಪರ್ ಸೆಕೆಂಡ್ ಅಂದರೆ 5/18 ಇಂಟು ಮಾಡ್ಯಾರ, ಇದು 72. ಅಂಡರ್ಸ್ಟ್ಯಾಂಡ್ ಆಗತ್ತೈತಿಲ್ಲ ರೀ? ಹಾಂ, ವೆರಿ ಈಸಿ ಟೈಪ್ ಟು ಲಾಸ್ಟ್ವರೆಗೂ ಹೇಳ್ತೀವಿ, ಡೋಂಟ್ ವರಿ, ನೀಟಾಗಿರಲಿ. ಓಕೆ, ಡನ್. ನೆಕ್ಸ್ಟ್, ಹಾಂ ಸರ್, ಬರೀ ಹೋಲ್ ನಂಬರ್ ಒಳಗೆ ಬರ್ತಾವೆ, ಪಾಯಿಂಟ್ ಒಳಗೆ ಬರೋಂಗಿಲ್ಲ. ಬರ್ಬೋದು, ಅದಕ್ಕೆ ಪಾಯಿಂಟ್ ಒಳಗೆ ಒಂದು ಹೇಳ್ತಾನೆ. ಕನ್ವರ್ಟ್ 225 ಮೀಟರ್ ಪರ್ ಸೆಕೆಂಡನ್ನು 225 ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ. ಚಿಕ್ಕದು ಕೊಂತೀವಿ, 5/18 ಇಂಟು ಮಾಡ್ಯಾರ, 18 ಅಂದರೆ 18 12 ಪಾಯಿಂಟ್ ಬರುತ್ತೆ. 12 60 ಪ್ಲಸ್ 5 ಪಾಯಿಂಟ್ 12 2.5 ಅಂದರೆ 62.5 ಮೀಟರ್ ಪರ್ ಸೆಕೆಂಡ್. ಡೆಸಿಮಲ್ ಪಾಯಿಂಟ್ ಒಳಗೂ ಬರ್ತಾವೆ, ಹೆದ್ರಕ್ಕೆ ಹೋಗ್ಬಿಟ್ರಿ. ಹೇಗೆ ಬಂದರೂ ಮಾಡುವಂಥದ್ದು ನಿಮಗೆ ಮೆಥಡು ಏನು ಯೂಸ್ ಮಾಡ್ಬೇಕು, 5/18 5/18 ಯೂಸ್ ಮಾಡ್ಬೇಕು, 18/5 ಯೂಸ್ ಮಾಡ್ಬೇಕು. ನಿಮಗೆ ತಲೆಯಾಗಿದ್ರೆ ಮುಗಿದೋಯ್ತು. ಓಕೆ, ಎಸ್. ನೆಕ್ಸ್ಟ್, ಕನ್ವರ್ಟ್ 180 ಕಿಲೋಮೀಟರ್ ಟು ಮೀಟರ್ ಪರ್ ಸೆಕೆಂಡ್. 180 ಕಿಲೋಮೀಟರ್ ಪರ್ ಅವರನ್ನು ಏನು ಮಾಡಬೇಕು, ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿರಿ. ಅಂದರೆ 5/18 50 ಕಿಲೋಮೀಟರ್ ಪರ್ ಅವರ್. ನೀವು ಒಂದು ಸಲ ತಲೆಯಾಗಿದ್ದವರ ಬಾಯಿ ಲೆಕ್ಕ ಕನ್ವರ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿರ್ತೀರೋ ಒಂದೊಂದು ಸಲ, ಅದಕ್ಕೋಸ್ಕರ ಹೇಳಿ. ಓಕೆ, ಡನ್. ಓಕೆ, ನೆಕ್ಸ್ಟ್ ಕೂಡ 150 ಕಿಲೋಮೀಟರ್ ಪರ್ ಅವರ್ ನೋಡ್ರಿ. ಓಕೆ, ಗೊತ್ತಾಯ್ತಲ್ಲ, ಇದು ಮಾಡ್ತೀರಿ. ಎಸ್, ಹಾಂ, ಇಲ್ಲಿ ಬಂತು ನೋಡಿರಿ. ಲಾಸ್ಟ್ ಟೈಮ್ ಕೇಳಿದಂತಹ ಪ್ರಶ್ನೆ ಅದ ನೋಡ್ರಿ, ಏನ್ರಿ ಗೊತ್ತಾಗತ್ತಲ್ಲ, ಲೆಂದಿ ಅನ್ಕೋಬೇಡ್ರಿ. ಹಾಂ, ದ ಸ್ಪೀಡ್ ಆಫ್ ಮ್ಯಾನ್ ಫಾರ್ ದ ಫಸ್ಟ್ 4 hours ಅಂದ್ರೆ ಒಬ್ಬ ಮನುಷ್ಯನ ಮೊದಲ ವೇಗವು 4 ತಾಸು. 4 ತಾಸ್ನಾಗ 35 ಕಿಲೋಮೀಟರ್ ಪರ್ ಅವರ್ನಾಗ ಹೋಗ್ಯಾನ. ಅರ್ಥ ಆಗತ್ತೈತಿ? ಹಾಂ, ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಫಸ್ಟಕ್ಕೆ 35 ಕಿಲೋಮೀಟ್ರನ್ನ 4 ತಾಸ್ನಾಗ ಹೋಗ್ತಾನೆ. ಗೊತ್ತಾಗತ್ತೈತಿ? 4 ತಾಸು ಜರ್ನಿ ಮಾಡಿದಂದ್ರೆ 35 ಕಿಲೋಮೀಟರ್ ಪರ್ ಅವರ್ನಾಗ ಹೋಗ್ಯಾನ. ಆ್ಯಂಡ್ ಫಾರ್ ದ ನೆಕ್ಸ್ಟ್ 6 hours ಅಂದ್ರೆ ಮುಂದಿನ 6 ತಾಸು ಅವನದು ವೇಗ ಏನಾಕತಿ 45 ಕಿಲೋಮೀಟರ್ ಪರ್ ಅವರ್ ಆಕತಿ. ಹೌದಾ? ಹಾಗಾದ್ರೆ ಫೈನ್ ದ ರೇಷೋ ಆಫ್ ಎವರೇಜ್ ಸ್ಪೀಡ್ ಅಂದ್ರೆ ಅವನ ಸರಾಸರಿ ವೇಗವನ್ನು ಕಂಡುಹಿಡೀರಿ ಅಂತ ಕೇಳ್ಯಾರ. ಇದನ್ನು ನಿಮಗೆ ಹೇಳಿಲ್ಲಲ್ಲ, ಸರಾಸರಿ ವೇಗವನ್ನು ನಿಮಗೆ ಫಾರ್ಮುಲಾ ಈಗ ಹೇಳೋಣ, ಅದು ಮುಂದ್ಗಡೆ ಇದನ್ನು ಸಾಲ್ವ್ ಮಾಡೋಣ. ಓಕೆ, ಎಸ್. ಹಾಂ, ಎವರೇಜ್ ಸ್ಪೀಡ್ ಅಂದ್ರೆ ಏನ್ರಿ, ಸರಾಸರಿ ವೇಗ ಈಕ್ವಲ್ ಟು 2xy ಡಿವೈಡೆಡ್ ಬೈ x + y. ಫಾರ್ಮುಲಾ ಇದು.
ಸರ್ ಎಕ್ಸ್ ಮತ್ತು ವಾಯ್ಗಳೇನು? ಅವೆರಡು ಏನು ಹೇಳ್ರಿ? ವೇಗಗಳು. ಗೊತ್ತಾಯಿತು? ಎಕ್ಸ್ ಮತ್ತು ವಾಯ್ಗಳು ಎರಡು ವೇಗಗಳು. ಎಕ್ಸ್ ಮತ್ತು ವಾಯ್ ಏನು ಹೇಳ್ರಿ? ವೇಗಗಳು. ಗೊತ್ತಾಯಿತು? ಇದು ಫಾರ್ಮುಲಾ, ಸರಾಸರಿ ವೇಗ. ನೆಕ್ಸ್ಟ್ ಹೋಗೋಣ್ರಿ. ಈಗ ಲೆಕ್ಕಕ್ಕೆ ಹೋಗೋಣ. ಒಬ್ಬ ವ್ಯಕ್ತಿಯ ಫಸ್ಟ್ 4 ತಾಸ್ನ್ಯಾಗ 35 ಕಿಲೋಮೀಟ್ರ್ ವೇಗನ್ಯಾಗ ಹೋಗ್ತಾನ. ಆಮೇಲೆ ನೆಕ್ಸ್ಟ್ 6 ತಾಸ್ನ್ಯಾಗ 45 ಕಿಲೋಮೀಟ್ರ್ ಸ್ಪೀಡ್ನ್ಯಾಗ ಹೋಗ್ತಾನ. ಹಂಗಾದ್ರೆ ಅವನು ಸರಾಸರಿ ವೇಗ ಎಷ್ಟು? ಕನ್ನಡ ಗೊತ್ತಾಗತ್ತಲ್ಲ, ಇನ್ನೊಮ್ಮೆ ಹೇಳ್ತೀನಿ. ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ? 4 ತಾಸ್ನ್ಯಾಗ 35 ಕಿಲೋಮೀಟ್ರ್ ವೇಗನ್ಯಾಗ ಹೋಗ್ತಾನ. ಆಮೇಲೆ ನೆಕ್ಸ್ಟ್ 6 ತಾಸ್ನ್ಯಾಗ 45 ಕಿಲೋಮೀಟ್ರ್ನಾಗ ಹೋಗ್ತಾನೆ. ಇಲ್ಲಿ ಟೋಟಲ್ ಟೈಮ್ ನೋಡಿರಿ 10 ಐತಿ. ನೆನ್ಪಿಟ್ಟು. ಈಗ ನೋಡಿರಿ, ಹಂಗೆ ಇದು ಕೇಳಿದ ಪ್ರಶ್ನೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೇಳಿದ್ದು. ಓಕೆ, ಗೊತ್ತಾಯಿತು? ಈಗ ಸಿಂಪ್ಲಿಫಿಕೇಷನ್ ಆನ್ಸರಿಗೆ ಬರೋ. ಈಗ ನೋಡ್ರಿ, ಆ ವ್ಯಕ್ತಿ ಫಸ್ಟಿಗೆ ಏನು ಮಾಡ್ಯಾನ? ದೂರ ಈಕ್ವಲ್ ಟು ಸಮಯ ಮತ್ತು ಸ್ಪೀಡ್. ಫಸ್ಟಿಗೆ ಫಾರ್ಮುಲಾ ಹೇಳೀನಿ, ಅದು ಯೂಸ್ ಆಗುತ್ತಿಲ್ಲ. ಫಸ್ಟಿಗೆ ಏನು ಮಾಡ್ಯಾನ ಹೇಳ್ರಿ? 4 ತಾಸ್ನ್ಯಾಗ 35 ಸ್ಪೀಡ್ನಾಗ ಹೋಗ್ಯಾನ ಅಂದರೆ ಟೋಟಲ್ ಎಷ್ಟಾಯಿತು? 140. ಓಕೆ, ಅದೇ ರೀತಿ ನೆಕ್ಸ್ಟ್ 6 ತಾಸ್ನ್ಯಾಗ 45 ಹೋಗ್ಯಾನ ಅಂದರೆ ಎಷ್ಟಾಯಿತು? 270. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? 410 ಆತ್ರಿ. 410 ಆತಿಲ್ಲ? ನಿಮಗೆ ಫಾರ್ಮುಲಾ ಸ್ಟಾರ್ಟಿಂಗ್ ಹೇಳೀನಿ. ದೂರ ಈಕ್ವಲ್ ಟು, ಕಲರ್ ಚೇಂಜ್ ಮಾಡ್ತೀನಿ, ದೂರ ಈಕ್ವಲ್ ಟು ವೇಗ ಇಂಟು ಸಮಯ ಮಾಡಿದರೆ ಅವ್ನು ಟೋಟಲ್ ಡಿಸ್ಟೆನ್ಸ್ ಸಿಗುತ್ತೆ. ಇಲ್ಲಿ ಬಂತು ರೀ 410. ಈಗ ಸರಾಸರಿ ವೇಗ ಅಂತಂದಾಗ ನನಗೆ ಟೋಟಲ್ ಟೈಮ್ ಒಂದು ಸಲ 4 ಹೋಗೈತಿ, ಒಂದು ಸಲ 6 ಹೋಗೈತಿ. ಅಂದ್ರೆ ಟೋಟಲ್ ಎಷ್ಟು ಆಯ್ತು? 10 ಆಯ್ತು. ಟೋಟಲ್ ಡಿಸ್ಟೆನ್ಸು ಬಂತು. ಹೌದಾ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಅಂದ್ರೆ 41 km/h ಬಂತು, ಸ್ಪೀಡ್ ಬಂತು. ಹೌದಾ? ಹೌದು. ಈಗ ಎವರೇಜ್ ಸ್ಪೀಡ್ ಅಂದಾಗ ಏನು ಮಾಡ್ತೀರಿ? ಎವರೇಜ್ ಸ್ಪೀಡ್ ಅಂದಾಗ ಒಂದು ಸಲ 35 ಹೋಗೈತಿ, ಒಂದು ಸಲ 45 ಹೋಗೈತಿ. ಹೌದು, ಎಲ್ಲ ಮಿಕ್ಸ್ ಆಗ್ತದೆ ನೋಡ್ರಿ. ಇಲ್ಲಿ ಫಾರ್ಮುಲಾಗಳು ಮೇಲ್ಗಡೆ ಏನು ಹೇಳಿಲ್ಲ, ಕೆಲವೊಂದು ಸಲ 1, 2 ಇಲ್ಲಿ ಮಿಕ್ಸ್ ಆಗಿರ್ತಾವೆ ಕೆಲವೊಂದು ಸಲ. ಓಕೆ, ಎಸ್. ಇಲ್ಲಿ ನೋಡಿರಿ, ಫಸ್ಟಿಗೆ 35 ಹೋಗೈತಿ, ಆಮೇಲೆ 45 ಹೋಗೈತಿ. 2 ಅದು ಇಲ್ಲಿ ಡಿವೈಡೆಡ್ ಬೈ 2 ಅಂದರೆ 80 ಅಂದ್ರೆ 40 ಆಯಿತು. ಅನುಪಾತ ರೇಷಿಯೋ ಒಳಗೆ ಕೇಳ್ಯಾರಂದ್ರೆ ಇಲ್ಲೆಷ್ಟೈತಿ? ಎವರೇಜ್ ಸ್ಪೀಡ್ ಎಷ್ಟೈತಿ? 40. ಆಮೇಲೆ ಫಸ್ಟಿಗೆ ಅದು ಈ ಎವರೇಜ್ ಐತಲ್ಲ, ಅದು ಯಾವುದು? 41. ಅಂದ್ರೆ 40 ಡಿವೈಡೆಡ್ ಬೈ 41 ಅನುಪಾತದಲ್ಲಿ ಕೇಳ್ಯಾರ ನಿಮ್ಗೆ ಆನ್ಸರು. ವೆರಿ 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 ಇಂಪಾರ್ಟೆಂಟ್ ಕ್ವಶನ ಇದು. ಯಾಕಂತಂದ್ರೆ ಅವ ಹೆಂಗೆ ಕೇಳ್ತಾನೆ, ಏನು ಕೇಳ್ತಾನೆ ಹೇಳೋಕ್ಕಾಗಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೇಳಿದ ಪ್ರಶ್ನೆ 100% ಈ ಥರ ನಿಮಗೆ ಕ್ವಶನ್ ಬಂದೇ ಬರುತ್ತೆ. ನೋಟ್ ಮಾಡ್ಕೊರಿ, ಬರೆದಿಟ್ಕೋರಿ, ಸ್ಕ್ರೀನ್ಶಾಟ್ ಹೊಡ್ಕೊರಿ. ಏನೇ ನಿಮ್ಮ ಕ್ವಶನ್ಸ್ ಈ ಥರ ಸಿಕ್ಕು ಅಂದರೆ ನನಗೆ ಕಳಿಸ್ರಿ, ನಾನು ಸಾಲ್ವ್ ಮಾಡಿ ಕಳಿಸ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡ್ರಿ, ಸ್ಪೀಡ್ ಎವರೇಜ್ ರೇಷಿಯೋ ಅಂದಾನೆ ಇಲ್ಲಿ ನೋಡ್ರಿ. ಫೈಂಡ್ ದ ರೇಷಿಯೋ ಆಫ್ ದ ಎವರೇಜ್ ಸ್ಪೀಡ್ ಟು ದ ಎವರೇಜ್ ಸ್ಪೀಡ್. ಅಂದ್ರೆ ಎವರೇಜ್ ಸ್ಪೀಡ್ ಟು ದ ಎವರೇಜ್ ಸ್ಪೀಡ್ ಅಂದಾಗ ಡೈರೆಕ್ಟಾಗಿ ಒಂದು ಎವರೇಜ್ ಸ್ಪೀಡ್ ನಾವು ಫೈಂಡ್ ಮಾಡಿಕೊಂಡು ಆಮೇಲೆ ಟೋಟಲ್ ಡಿಸ್ಟೆನ್ಸ್ ತೊಗೊಂಡು ಅದು ಎವರೇಜ್ ತೆಗೆದೀವಿ. ಅವು ಎರಡು ನನ್ನ ರೇಷಿಯೋ ಮಾಡಿದಾಗ 40 ಡಿವೈಡೆಡ್ ಬೈ 41 ಬಂತು. ಓಕೆ, ಡನ್. ಇದು ಕೇಳಿದಂತಹ ಪ್ರಶ್ನೆ. ನೆಕ್ಸ್ಟ್ ಹೋಗೋಣ್ರಿ. ಎಸ್, ನೆಕ್ಸ್ಟು ಸಪೋಸ್ ಅಂದರೆ ಒಂದು ವೇಳೆ ಒಂದು ಟ್ರಕ್ ಏನಾಗಿತ್ತು ಅಂದ್ರೆ 60 ಕಿಲೋಮೀಟ್ರ್ ಫಸ್ಟ್ ಒಂದು ತಾಸ್ನಾಗ ಹೋಗತ್ತೆ. ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ? ಒಂದು ಟ್ರಕ್ ಇದ್ದದ್ದು ಒಂದು ತಾಸ್ನ್ಯಾಗ ಫಸ್ಟ್ ಒಂದು ತಾಸ್ನಾಗ 60 ಕಿಲೋಮೀಟ್ರ್ ಹೋಗತ್ತೆ. ಆಮೇಲೆ 80 ಕಿಲೋಮೀಟ್ರ್ ಏನೈತಿಲ್ಲ, 2ನೇ ಅವರ್ ಒಳಗೆ ಹೋಗತ್ತೆ. ಮುಂದಿನ ಒಂದು ತಾಸಿನಲ್ಲಿ ಆ ಒಂದು 80 ಕಿಲೋಮೀಟ್ರ್ ಹೋಗತ್ತೆ. ಹಾಗಾದ್ರೆ ಎವರೇಜ್ ಸ್ಪೀಡ್ ಎಷ್ಟು? ಸಿಂಪಲ್,
ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ 60 + 80 140. ಮೊದಲು 1 ತಾಸು ಆಮೇಲೆ 1 ತಾಸು 2 ತಾಸು ಆಯಿತು. ಟೋಟಲ್ ಡಿಸ್ಟೆನ್ಸ್ 140 ಡಿವೈಡೆಡ್ ಬೈ ಟೋಟಲ್ ಟೈಮ್ 2 ಅಂದರೆ ಎಷ್ಟಾಯ್ತು 70. ವೆರಿ ಈಸಿ. ಡನ್. ಇನ್ನೊಂದು ಕನ್ನಡದ ಕ್ವಶನ್ ಹೇಳಿ, ನೀವು ನೋಟ್ ಮಾಡ್ಕೋದ್ರೆ ನೋಡ್ಕೋಬೋದು. ಒಂದು ವೇಳೆ ಒಂದು ಲಾರಿ ಮೊದಲ 1 ಗಂಟೆಯಲ್ಲಿ 60 ಕಿಲೋಮೀಟರನ್ನು ಪ್ರಯಾಣಿಸಿತು. ಮುಂದಿನ 1 ತಾಸಿನಲ್ಲಿ 80 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ ಅದರ ಸರಾಸರಿ ವೇಗ ಎಷ್ಟು ಅಂತಂದಾಗ. ಓಕೆ, ಡನ್. ಸ್ಲೋ ಆಗಲಿ, ಕನ್ವರ್ಷನ್ ಅಂತೂ ಸ್ಲೋ ಆಗಲಿ, ನಿಮಗೆ ಅರ್ಥ ಆಗ್ಬೇಕಷ್ಟು. ಓಕೆ, ನೆಕ್ಸ್ಟ್ ನಿಮಗೆಲ್ಲ ಇವತ್ತು ತ್ರಾಸ ಆಗ್ತದೆ. ಸ್ವಲ್ಪ ಹೇಳ್ಕೊಂಡು ಮುಂದಿನ ಒಂದು ಪಾರ್ಟ್ 2 ಅಂತ ಮಾಡ್ಕೊಂಡು ಇನ್ನೊಂದು ಹೇಳ್ತೀನಿ, ಡೋಂಟ್ ವರಿ. ಯಾಕಂದ್ರೆ ಈ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ನೋಟ್ ಮಾಡ್ಕೋರಿ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಟ್ ಮಾಡ್ಕೋರಿ. ನಾ ಬೇಕಾದ್ರೆ ನಿಮ್ಗೆ ಇನ್ನೊಂದು ಸಲ ಪಾರ್ಟ್ 2 ಮಾಡ್ಕೊಂಡು ಹೇಳ್ತೀನಿ. ಹಾಂ, ಡನ್. ಈಗ ನೋಡ್ರಿ, ಅ ಮ್ಯಾನ್ ಕವರ್ಸ್, ಇಂಗ್ಲೀಷ್ದಾಗೂ ಕೆಲವು ಜನ ಓದೋ ಹುಡುಗರು ಇರ್ತಾರೆ, ಅದಕ್ಕೋಸ್ಕರ ನಾನು ಇಂಗ್ಲೀಷ್ನಾಗ ಓದ್ಕೊಂಡು ನಿಮಗೆ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾನ್ ಕವರ್ಸ್ ಹಾಫ್ ಆಫ್ ಹೀಸ್ ಜರ್ನಿ at the 6 km/h and rest at the speed of 3 km/h ಎವರೇಜ್ ಸ್ಪೀಡ್ ಕಂಟ್ರಿ ಅಂತಾರೆ. ಏನಂದಾನ, ಒಬ್ಬ ಮನುಷ್ಯ ತನ್ನ ಮೊದಲ ಅರ್ಧ ದೂರವನ್ನು 6 km/h ಹೋಗ್ತಾನೆ. ಏನು ಮಾಡ್ತಾನೆ ರೀ, ಮೊದಲು ಅವನ ಅರ್ಧ ದೂರವನ್ನು 6 ಕಿಲೋಮೀಟರ್ ದೂರನ ಹೋಗ್ತಾನೆ. ಆಮೇಲೆ ಉಳುಕಿದ್ದು ರೆಸ್ಟ್ ಅಂದ್ರೆ ಉಳುಕಿದ್ದ ದೂರವನ್ನು ಏನು ಮಾಡ್ತಾನೆ, 3 ಕಿಲೋಮೀಟರ್ ವೇಗನೇ ಹೋಗ್ತಾನೆ. ಹಂಗಾದ್ರೆ ಎವರೇಜ್ ಸ್ಪೀಡ್ ಎಷ್ಟು? 2 ಸ್ಪೀಡ್ಗಳು ಕೊಟ್ಟಾರೆ. ಅಲ್ಲಿ ಫಾರ್ಮುಲಾ ಹೇಳೀನಿ, 2xy ಡಿವೈಡೆಡ್ ಬೈ x + y. ಅದರಲ್ಲಿ ವ್ಯಾಲ್ಯೂ ಹಾಕಿರಿ. 2 × 1 6 ಅದ, 2 3 ಅದ, ಡಿವೈಡೆಡ್ ಬೈ 6 + 3 9. 9 1 9 2 9 1 9 2 2 2 2 2 4 km/h. ದಿಸ್ ಈಸ್ ಎವರೇಜ್ ಸ್ಪೀಡ್ ಆಫ್ ದಿ ಮ್ಯಾನ್. ಅರ್ಥ ಆಗತ್ತಲ್ಲ? ಫಾರ್ಮುಲಾ ಹೆಂಗೆ ಯೂಸ್ ಆಗತ್ತೆ ಗೊತ್ತಾಗತ್ತಲ್ಲ? ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪದೇ ಪದೇ ಹೇಳಿಸ್ಕೋಬೇಡ್ರಿ, ನೋಟ್ ಮಾಡಿರಿ. ಸ್ಲೋ ಆಗಲಿ, ಕನ್ವರ್ಷನ್ ಇನ್ನೊಮ್ಮೆ ಬೇಕಾದ್ರೆ ಕ್ವಶನ್ ಹೇಳ್ತೀನಿ, ಬರ್ಕೋರಿ. ಒಬ್ಬ ಮನುಷ್ಯನು ತನ್ನ ಅರ್ಧ ದೂರವನ್ನು 6 km/h ಪ್ರಯಾಣಿಸಿದನು. ಉಳಿದ ದೂರವನ್ನು 3 km/h ವೇಗದಲ್ಲಿ ಪ್ರಯಾಣಿಸಿದರೆ ಆ ಮನುಷ್ಯನ ಸರಾಸರಿ ವೇಗ ಎಷ್ಟು? ದಿಸ್ ಈಸ್ ಕ್ವಶನ್. ಗೊತ್ತಾಯ್ತಲ್ಲ? ಎಸ್. ಮುಂದಿನ ಕ್ವಶನ್ ಹೋಗೋಣ್ರಿ. ಓಕೆ, ಸೇಮ್ ಕ್ವಶನ್. ನೆಕ್ಸ್ಟ್ ಕೂಡ ಸೇಮ್ ಅದ ನೋಡ್ರಿ. ಎಲ್ಲ ಮಿಕ್ಸ್ ಅದಾವ, ಪ್ರೀವಿಯಸ್ ಆಗಿದ್ದು ಎಲ್ಲ ಮಿಕ್ಸ್ ಅದಾವ. ಹಾಂ, ಇದು ಕೂಡ ಅದೇ ಥರ ಅದ. ಏನು ನೋಡ್ರಿ, ಅ ಬಾಯ್ ಕವರ್ಸ್ ಹಾಫ್ ಆಫ್ ಹೀಸ್ ಜರ್ನಿ ಆಟ್ ದ 8 km/h. ಒಬ್ಬ ಹುಡುಗ ತನ್ನ ಅರ್ಧ ದೂರವನ್ನು 8 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದನು. ನೀವು ಕ್ವಶನ್ ಬರ್ಕೋತಿದ್ರಂದ್ರೆ ಮೇಲಿನ ಕ್ವಶನ್ ಸೇಮ್ ಇತ್ತ ತಿಳ್ಕೊರಿ, ಡಾಟಾಸ್ ಅಷ್ಟೇ ಬರ್ಕೋಬೇಕು ನೀವು, ಸುಮ್ಮನೆ ಡೀಟೇಲಾಗಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಓಕೆ, ಆಮೇಲೆ ಉಳಿದ ದೂರವನ್ನು 12 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಿದ್ರೆ ಅವನ ಸರಾಸರಿ ವೇಗ ಎಷ್ಟು? 2xy ಡಿವೈಡೆಡ್ ಬೈ x + y. 2 × 8 × 12 ಡಿವೈಡೆಡ್ ಬೈ 20. 96 / 5 ಅಂದರೆ ಪಾಯಿಂಟ್ ಒಳಗೆ ಬರುತ್ತೆ. ಏನು? 19.2 19.7 km/h. ಓಕೆ, ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ಇದು ಕೂಡ ಅದೇ ರೀತಿ. ಒಬ್ಬ ಶಾಲಾ ಬಾಲಕ, ಅವನು ತನ್ನ ಮನೆಯಿಂದ ಶಾಲೆಗೆ ಹೋಗಾಗ, ಶಾಲೆಯಿಂದ ಮನೆಗೆ ಎರಡು ಒಂದೇ. ಹಿ ಸ್ಕೂಲ್ ಫ್ರಮ್ ಹೀಸ್ ಹೋಮ್. ಅವನ ಮನೆಯಿಂದ ಶಾಲೆಗೆ ಏನು ಮಾಡ್ತಾನೆ, 4 km/h ಹೋಗ್ತಾನೆ. ಇದು ಇಂಪಾರ್ಟೆಂಟ. ಈ ಥರ ಕ್ವಶನ್ ಕೇಳ್ತಾರೆ ಎಲ್ಲಿ ಯಾವುದೇ ಎಕ್ಸಾಮ್ ಒಳಗೆ ನೋಡಿರಿ, ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಈ ಥರ ಕ್ವಶನ್ ಬರ್ತಾವೆ. ಒಬ್ಬ ಶಾಲಾ ಬಾಲಕನು ತನ್ನ ಮನೆಯಿಂದ ಶಾಲೆಗೆ 4 km/h ವೇಗದಲ್ಲಿ ಹೋಗಿ ಮರಳಿ ಮನೆಗೆ ಬರುವಾಗ 12 km ವೇಗದಲ್ಲಿ ಪ್ರಯಾಣಿಸಿದ್ರೆ ಅವನು ಸರಾಸರಿ ವೇಗ ಎಷ್ಟು? ಅಂದರೆ ಒಬ್ಬ ಹುಡುಗ ಏನು ಮಾಡ್ತಾನೆ, ತನ್ನ ಮನೆಯಿಂದ ಶಾಲೆಗೆ ಹೊಂಟಾನೆ, ಹೋಗಾಗ 4 km/h ಹೋಗ್ತಾನೆ. ಹೋಗಾಗ ಮೋಸ್ಟ್ಲಿ ನಡ್ಕೊತ ಹೋಗಿರ್ಬೋದು ಅಥವಾ ಸೈಕಲ್ ತೊಗೊಂಡು ಹೋಗಿರ್ಬೋದು. 4 km/h ಹೋಗ್ತಾನೆ. ಬರುವಾಗ ಏನು ಮಾಡ್ತಾನೆ, 12 km/h ಬರ್ತಾನೆ. ಗೊತ್ತಾಗತ್ತಲ್ಲ? 12 km/h ಬರ್ತಾನೆ.
ಸರಾಸರಿ ದೂರ ಒಂದನೇ ಸ್ಪೀಡು ಕೊಟ್ಟಾರ, ಆಮೇಲೆ ಎರಡನೇದು ಕೊಟ್ಟಾರ. 2xy / x + y ಹಾಕ್ರಿ, ಫಾರ್ಮುಲಾ 6 km/h ಬಂತು. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಹೋಗೋಣ್ರಿ. ಒಂದೇ ಥರ ಕ್ವಶನ್ ಅದಾವ ಅಂತೇಳಿ ಏನು ಮಾಡಬೇಡ್ರಿ, ಕೇರ್ಲೆಸ್ ಮಾಡಬೇಡ್ರಿ, ಯಾಕಂದ್ರೆ ಅವೇ ನಿಮಗೆ ಇದನ್ನ ಆಗ್ತಾವೆ. ಹಾಂ, ಇಲ್ಲಿ ಬರ್ರಿ, ಇದು ಕೂಡ ಅದೇ ಕ್ವಶನ್, ಅದೇ ಥರ ಅದ ನೋಡ್ರಿ. ಒಂದು ಹುಡುಗಿಯು ತನ್ನ ಕಚೇರಿ ಆಫೀಸಿಂದ ಆಫೀಸ್ಗೆ ಹೋಗುವಾಗ ಏನು ಮಾಡ್ತಾಳೆ, 30 km/h ಹೋಗ್ತಾಳೆ. ಹೆಂಗೆ? ಬೈಕ್ನೇ ಹೋಗ್ತಾಳೆ. ಆಫೀಸಿಂದ ಮನೆಗೆ ಬರಾಗ 20 km/h ಬರ್ತಾಳೆ. ಹೆಂಗೆ? ಬೈ ವಾಕ್, ನಡ್ಕೋ ಅಂತ ಬರ್ತಾಳೆ. ಹಂಗಾದ್ರೆ ಸರಾಸರಿ ವೇಗ ಎಷ್ಟು? ಒಂದು ಹುಡುಗಿ ಏನು ಮಾಡ್ತಾಳೆ, ತನ್ನ ಆಫೀಸ್ಗೆ ಹೋಗಾಗ 30 km/h ಹೊಂಟಾಳೆ, ಬರುವಾಗ 20 km/h ಬರತ್ತೆ. ಹಂಗೆ ಸರಾಸರಿ ವೇಗ 2xy / x + y ಎಲ್ಲ ಫಿಲ್ ಮಾಡಿರಿ, ಸಿಂಪ್ಲಿಫಿಕೇಷನ್ ಮಾಡಿರಿ. ಮಗ್ಗಿ ಸಿಂಪ್ಲಿಫಿಕೇಷನ್ನು ಕೂಡಿಸೋದು, ಕಳೆಯೋದು, ಡಿವೈಡೆಡ್ ಬೈ, ಇವು ಮೇನ್ ಬೇಸಿಕ್ ನಿಮಗೆ ಬರಬೇಕು. ಬೇಸಿಕ್ ಟಾಪಿಕ್ ಅಂತ ಸ್ಟಾರ್ಟಿಂಗ್ ಮಾಡಿದ್ದೀನಿ ನಾನು. ಓಕೆ, ಡನ್? ಹಾಂ, ನೆಕ್ಸ್ಟ್ ಕ್ವಶನ್. ಇನ್ನೊಂದು 2 ಕ್ವಶನ್ ನೋಡೋಣ. ಎಲ್ಲ ಇವತ್ತು ಬೇಡ, ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡ್ತೀನಿ. ನೀವು ಗಡಿಬಿಡಿ ಮಾಡ್ಕೊಂಡು ಮತ್ತೆ ಇದು ಮಾಡ್ಕೊಬೇಡ್ರಿ. ಹಾಂ, ಇಲ್ಲಿ ನೋಡಿ, ಅ ಕಾರ್ ಕವರ್ಸ್ ನೋಡಿರಿ, ಇನ್ನು 2 ಕ್ವಶನ್ ಅದಾವೆ. ಇದನ್ನು ಮುಗಿಸ್ಕೊಂಡು ಕ್ಲೋಸ್ ಮಾಡೋಣ. ಯಾಕಂದ್ರೆ ನೆಕ್ಸ್ಟ್ ಇನ್ನೂ ಅದನ್ನು ಬೇರೆ ಇನ್ನೊಂದು ಪಾರ್ಟ್ ಮಾಡ್ತೀನಿ, ಯಾಕಂದ್ರೆ ನಿಮಗೆ ಗದ್ದಲಾಗತ್ತೆ ಅಷ್ಟೆ. ಏನದ ನೋಡಿರಿ. ಅ ಕಾರ್ ಕವರ್ಸ್ ಫಸ್ಟ್ ಹಾಫ್ ಆಫ್ ಇಟ್ಸ್ ಟೋಟಲ್ ಡಿಸ್ಟೆನ್ಸ್. ಅಂದರೆ ಒಂದು ಕಾರು ತನ್ನ ಒಟ್ಟು ದೂರದ ಮೊದಲ ಅರ್ಧ ದೂರವನ್ನು 65 km/h ವೇಗದಲ್ಲಿ. ಅರ್ಥ ಆಗತೈತಿ? ಕನ್ನಡದಾಗ ಇನ್ನೊಮ್ಮೆ ಹೇಳ್ತೀನಿ. ಒಂದು ಕಾರು ತನ್ನ ಒಟ್ಟು ದೂರದ ಮೊದಲ ಅರ್ಧ ದೂರವನ್ನು 65 km/h ವೇಗದಲ್ಲಿ ಮತ್ತು ಉಳಿದ ಅರ್ಧ ದೂರವನ್ನು 35 km/h ವೇಗದಲ್ಲಿ ಪ್ರಯಾಣಿಸಿದೆ. ಅದು ಒಟ್ಟು ದೂರವನ್ನು ಕ್ರಮಿಸಲು 10 ಗಂಟೆಯ ಸಮಯವನ್ನು ತೆಗೆದುಕೊಂಡರೆ. ಅರ್ಥ ಆಗತೈತಿ? ಅದು ಒಟ್ಟು ದೂರವನ್ನು ಕ್ರಮಿಸಲು 10 ಗಂಟೆಗಳನ್ನು ತೆಗೆದುಕೊಂಡರೆ ಅದು ಎಷ್ಟು ದೂರವನ್ನು ಕ್ರಮಿಸಿತು? ಡಿಸ್ಟೆನ್ಸ್ ಕೇಳಿ ಆಯ್ತಲ್ಲ. ಡಿಸ್ಟೆನ್ಸ್ ಈಕ್ವಲ್ ಟು ಫಾರ್ಮುಲಾ ಅದಲ್ಲ, ಡಿಸ್ಟೆನ್ಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್. ಗೊತ್ತೈತಲ್ಲ, ಸ್ಟಾರ್ಟಿಂಗ್ ಹೇಳಿನಿ ಏನು? ದೂರ ಈಕ್ವಲ್ ಟು ಸಮಯ ಇಂಟು ವೇಗ. ಈ ಫಾರ್ಮುಲಾ ಹಾಕೊಂಡು ಟೈಮ್ ಎಷ್ಟು ಕೊಟ್ಟಾರೆ? 10 ತಾಸು ಕೊಟ್ಟಾರ ನೋಡಿ. 10 ತಾಸು. ಸ್ಪೀಡ್ ಅಂದಾಗ 2 ಸ್ಪೀಡ್, 2 ಮಿಕ್ಸ್ ಕೊಟ್ಟಾರ ನೋಡಿ ಇಲ್ಲಿ. ಹೌದಾ? 2 ಮಿಕ್ಸ್ ಅದಾವಲ್ಲ. ಹಾಂ, ಈ 2 ಸ್ಪೀಡ್ ಅದಾವ ಅಂದ್ರೆ ಒಂದು 65 ಅದ, ಇನ್ನೊಂದು 35. 2 ಸ್ಪೀಡ್ ಅದಾವ ಅಂದ್ರೆ 2xy / x + y. ಫಾರ್ಮುಲಾ ಐತಲ್ಲ, ಎವರೇಜ್ ಸ್ಪೀಡ್ 2xy / x + y 2 ಮಿಕ್ಸ್ ಅದು ನೋಡ್ರಿ ಇಲ್ಲಿ. ಫಾರ್ಮುಲಾಗ ಹಾಕ್ರಿ. 2 × 65 × 35 / 65 + 35 100. ಸಿಂಪ್ಲಿಫೈ ಮಾಡಿರಿ, 7 ಬಂತು. ಇದು 65 × 7 ಅಂತಂದರೆ ಎಷ್ಟಾಯಿತು? 455. 2 ಮಿಕ್ಸ್ ಮಾಡಿಕೊಟ್ಟಾರ. ಈ ಥರ ಕ್ವಶನ್ ನಿಮಗೆ ಅರೈಸ್ ಆಗಿಯೇ ಆಗ್ತವೆ, ಆಗೋ ಚಾನ್ಸಸ್ ಅದಾವೆ. ಯಾಕಂದ್ರೆ ಕನ್ನಡ ಒಳಗದ ಅಂತಂದ್ರೆ ಬರುವಂಥದ್ದು. ಕ್ವಶನ್ ಬರ್ಕೋತಾರೆ, ನಾನು ರಿಪೀಟ್ ಮಾಡ್ತೀನಿ, ಬರ್ಕೋರಿ. ಒಂದು ಕಾರು ತನ್ನ ಒಟ್ಟು ದೂರದ ಮೊದಲ ಅರ್ಧ ದೂರವನ್ನು 65 km/h ವೇಗದಲ್ಲಿ ಹಾಗೂ ಉಳಿದ ಅರ್ಧ ದೂರವನ್ನು 35 km/h ವೇಗದಲ್ಲಿ ಕ್ರಮಿಸಿತು. ಒಟ್ಟು ದೂರವನ್ನು ಕ್ರಮಿಸಲು 10 ಗಂಟೆಗಳನ್ನು ತೆಗೆದುಕೊಂಡರೆ, ಒಟ್ಟು ದೂರವನ್ನು 10 ಗಂಟೆಗಳಲ್ಲಿ ಕ್ರಮಿಸಿಕೊಂಡರೆ ಅದು ಪ್ರಯಾಣಿಸಿದ ಒಟ್ಟು ದೂರ ಎಷ್ಟು ಅಂತಂದಾಗ ಇದನ್ನು ಹಾಕಿ ಸೊಲ್ಯೂಷನ್ ಮಾಡಬೇಕು. ಲಾಸ್ಟ್ ಇದೇ ಥರ ಇನ್ನೊಂದು ಕ್ವಶನ್ ತೆಗೆದಿನಿ ನೋಡಿರಿ. ಇಲ್ಲಿ ಕೂಡ ಅದೇ ಥರ ಅದ, ಸೇಮ್ ಅದ. ಏನದ? ಒಂದು ಬಸ್ ಅದ, ಅದರ ಒಟ್ಟು ದೂರದ ಮೊದಲ ಅರ್ಧ ದೂರವನ್ನು
60 ಕಿಲೋಮೀಟ್ರ್ ಪರ್ ಅವರ್ನಾಗ ಹೋಗೈತಿ. ಉಳ್ಕಿದ್ದ ಅರ್ಧ ದೂರವನ್ನು 40 ಹೋಗೈತಿ. ಆ ಒಟ್ಟು ದೂರವನ್ನು ಕ್ರಮಶಃ 15 ಗಂಟೆಗಳನ್ನು ತೊಗೊಂಡದ. ಹಂಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟು? ಸೇಮ್ ಟೋಟಲ್ ಅವರ್ ಬರ್ದಿರಿ. ಸ್ಪೀಡ್ ಅಂದರೆ 2x ಡಿವೈಡೆಡ್ ಬೈ x ಪ್ಲಸ್ y. ಫಾರ್ಮುಲಾ ಹಾಕಿರಿ, ಸಿಂಪ್ಲಿಫೈ ಮಾಡಿರಿ, 720. ಇಷ್ಟು 2ರಿಂದ 3 ಟೈಪನ್ನು ಇವಾಗ ಹೇಳಿದ್ದೀನಿ. ಇನ್ನೂ 2-3 ಟೈಪ್ ಬರ್ತವೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಡೋಂಟ್ ವರಿ, ನಿಮಗೆ ಒಂದೇ ದಿನ ಹೆವಿ ಆಗುತ್ತಂತೇಳಿ ನಾನು ಕಮ್ಮಿ ಮಾಡ್ತಾಯಿದ್ದೀನಿ. ಓಕೆ, ಇಷ್ಟು ಇವತ್ತಿನ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾರೂ ಮಿಸ್ ಮಾಡಬೇಡ್ರಿ. ಆಲ್ಮೋಸ್ಟ್ ನಾನು ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತೇಳಿ ನಿಮಗೆ ನಾನು ಲೆಂದೇ ಆಗಲ್ಲ, ನಿಮಗೆ ಲೇಟ್ ಆದರೂ ಪರವಾಗಿಲ್ಲ. ನಿಮಗೆ ಕನ್ನಡ ಒಳಗೆ ಕ್ವಶನನ್ನು ನೀವು ಕೆಲವೊಂದು ಜನ ಬರ್ಕೋತೀನಿ ಸರ ಕನ್ನಡ ಒಳಗೆ ಹೇಳ್ರಿ ಅಂದಿದ್ರಿ. ಸೊ ಅದಕ್ಕೋಸ್ಕರ ನಾನು ಕನ್ನಡ ಒಳಗೆ ಹೇಳಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಅಂತೇಳಿ ಎಲ್ಲೆಲ್ಲಿ ನೋಟ್ ಮಾಡಿದ್ದೀನಿ ಅವುಗಳನ್ನು ನೀವು ಒಂದು ಸ್ವಲ್ಪ ಜಾಸ್ತಿ ನೋಡ್ಕೊತ ಇರ್ರಿ. ಓಕೆ ಓಕೆ ಡನ್. ನೋಡಿರಿ, ಪ್ರೀವಿಯಸ್ ಇಯರ್ ಕ್ವಶನ್ ಅಂತೇಳಿ ನಾನು ಎಲ್ಲೆಲ್ಲಿ ನೋಟ್ ಮಾಡಿದ್ದೀನಲ್ಲ ಅವೆಲ್ಲವನ್ನು ನೀವು ಸ್ವಲ್ಪ ತಲೆಯೊಳಗೆ ಇಟ್ಕೊಂಡ್ರಿ. ಓಕೆ, ಕ್ಲಾಸಲ್ಲಿ ನಾವು 2-3 ಥರ ನೋಡಿದ್ವಿ. ಫಾರ್ಮುಲಾಗಳನ್ನು ಯಾವ್ಯಾವ ನೋಡಿದ್ವಿ ಸ್ವಲ್ಪ ಬರೆದಿಟ್ಕೋರಿ, ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಟಾಪಿಕ್ ಅದ. ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಇದರ ಮುಂದಿನ ಪ್ರಿವಿಯಸ್ ಇಯರ್ ಕ್ವಶನ್ ಜೊತೆಗೆ ಮುಂದಿನ ಟೈಪ್ಗಳನ್ನು ಹೇಳಿ ನಿಮಗೆ ನೀಟಾಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಅದೇ ರೀತಿ ವಿಡಿಯೋವನ್ನು ನೀವು ಆಲ್ಮೋಸ್ಟ್ ಎಲ್ರಿಗೂ ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಕೆಲವು ಜನ ವಿಡಿಯೋನ ನೋಡ್ತಾಯಿದ್ದೆ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮುಂದಿನ ಪಾರ್ಟ್ 2 ಅನ್ನು ತರ್ತೀನಿ. ಜೈ ಹಿಂದ್.